ಇಂದು ನಾವು ಎನ್ಎಂಎಂಎಸ್ ಪರೀಕ್ಷೆ ಮತ್ತು ನವೋದಯ ಪರೀಕ್ಷೆ ಹಾಗೂ ಟಿಇಟಿಗೆ ಅತ್ಯಂತ ಉಪಯುಕ್ತವಾದಂತಹ ಕೆಲವೊಂದು ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಮಾಡೋಣ. ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಜೊತೆಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಅನ್ಕೊಳ್ಳಿ. ಬನ್ನಿ ಈಗ ವಿದ್ಯಾರ್ಥಿಗಳು, ಇಲ್ಲಿ ನೋಡ್ರಿ ಸೂಚನೆಗಳು. ಅಂದರೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. ಅಂದರೆ ಇವು ಎರಡಕ್ಕಿರುವ ಸಂಬಂಧ ಇವೆರಡಕ್ಕೂ ಸಂಬಂಧ ಇರುತ್ತೆ, ಅದನ್ನ ನಾವೇನು ಮಾಡಬೇಕಪ್ಪ ಅಂದರೆ ಇದರಲ್ಲಿ ಹುಡುಕಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಇದರಲ್ಲಿ ಒಂದು ಏನೋ ಒಂದು ಸಂಬಂಧವನ್ನ ಇಲ್ಲಿ ಸೂಚಿಸಿ ಇದಕ್ಕೆ ಸಂಬಂಧಪಟ್ಟಂತ ಸಂಖ್ಯೆ ಏನಾಗಿದೆ, ಇದರಲ್ಲಿ ಒಂದು ಏನೋ ಲೆಕ್ಕ ಮಾಡಿ ಇಲ್ಲೊಂದು ಸಂಖ್ಯೆ ಬರುತ್ತೆ, ಅದನ್ನ ನಾವೀಗ ನೋಡೋಣ. ಇಲ್ಲಿ ನೋಡಿ 8 ಡಿವೈಡ್ ಬೈ 2 ಅಂದ್ರೆ 8 ಡಿವೈಡ್ ಬೈ ಎಷ್ಟಕ್ಕೈತೆ? 2 ಒಂದ್ಲೆ 2 ನಾಲ್ಕಲೆ 4ರ ಕ್ಯೂಬ್. 4ರ ಕ್ಯೂಬ್ ಎಷ್ಟು? 64 ಇದೆ. ಈಗ ಹೆಚ್ಚು ಕಡೆ ಲೆಕ್ಕ ನೋಡೋಣ. 12 ಡಿವೈಡ್ ಬೈ ಎಷ್ಟು? ಇಲ್ಲಿ ನೋಡಿ 2 ಒಂದ್ಲೆ 2 ಆರ್ಲೆ ಇಸ್ ಈಕ್ವಲ್ ಟು 6 ರ ಘಾತ 3. 6 ರ ಘಾತ 3 ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 6 ಆರ್ಲೆ 36, 36 ಆರ್ಲೆ 216. ಈ ಪ್ರಶ್ನೆಯ ಸರಿಯಾದ ಉತ್ತರ ಸಿ 216 ಆಗುತ್ತೆ. 7, 8, 16, 18 ಒಂದು ಎಷ್ಟಾಗುತ್ತೆ? 26. 2, 3, 4, 5 56 ಗುಣಾಕಾರ ಎಷ್ಟು ಮಾಡಿದಾರಪ್ಪ ಅಂದ್ರೆ 4. ಇಲ್ಲಿ ನೋಡ್ರಿ, 4 ಆರ್ಲೆ 24, 4 5 22, 22 ಇಷ್ಟು ಬಂತು. ಈಗ ಇದೇ ರೀತಿ ಅದನ್ನು ಮಾಡಿ ನೋಡೋಣ. ಸಿ ಓ ವಿ ಇ ಆರ್. ಸಿ ಅಂದ್ರೆ ಎಷ್ಟು? 3. ಓ ಅಂದ್ರೆ 15, 22, 5, 18 ನೋಡ್ರಿ. 10, 20, 23, 3, 4, 5, 6, 7, 2, 1, 4, 6 ಗುಣಾಕಾರ 4. 4 ಮೂರ್ಲೆ 12, 4 ಆರ್ಲೆ 24, 24 1 25. ಇದು ಆನ್ಸರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 252. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಪ್ರಶ್ನೆಗಳಲ್ಲಿ ತೋರಿಸಿರುವಂತೆ ಚಿತ್ರದ ಬಳಿ ಒಂದು ದರ್ಪಣವನ್ನು ಇರಿಸಲಾಗಿದೆ. ಆ ಚಿತ್ರದ ಸರಿಯಾದ ದರ್ಪಣದ ಪ್ರತಿಬಿಂಬವು, ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ? ಕನ್ನಡಿಯಲ್ಲಿ ಪ್ರತಿಬಿಂಬ ಯಾವ ರೀತಿ ಬರುತ್ತೆ ಆ ಚಿತ್ರವನ್ನು ನಾವು ಚಾಯ್ಸ್ ಮಾಡಬೇಕು. ಇಲ್ಲಿ ನಾವು ಕನ್ನಡಿ ಇಟ್ಟೇ ನೋಡೋಣ. ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ಇದು ಆಪ್ಷನ್ ಎದರಲ್ಲಿದೆ ಅಂತ ನೋಡೋಣ. ಈ ಚಿತ್ರ ಆಪ್ಷನ್ ಸಿ ಆಗಿದೆ. ಈಗಾಗಲೇ ನಾವು ನೋಡಿದೀವಲ್ಲ, ಆಪ್ಷನ್ ಸಿ. ಅಂದರೆ ಕನ್ನಡಿಯಲ್ಲಿ ನೋಡಿದಾಗ ನಾವು ಏನು ಮಾಡ್ಕೋಬೇಕು? ಇಮ್ಯಾಜಿನ್ ಮಾಡ್ಕೋಬೇಕು. ಟು ಸ್ಟಾರ್ಟ್. ವಿದ್ಯಾರ್ಥಿಗಳೇ, ನಿಮಗಿಲ್ಲಿ ನೇರವಾಗಿ ಇದರ ಆನ್ಸರ್ನೂ ಸಿಗುತ್ತೆ. ಈ ಕನ್ನಡಿಯೊಳಗೆ ಕ್ಲಿಯರಾಗಿ ನೋಡಿ ಸ್ವಲ್ಪ. ಅಲ್ಲಿ ನೋಡಿ, K3NO4WLD7 ಅಂದರೆ ಆಪ್ಷನ್ ಯಾವುದಿದೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೋಡ್ರಿ, ಅದು ಯಾವ ರೀತಿಯಾಗಿ ನಿಮಗೆ ಗೋಚರಿಸ್ತಿದೆ ಅದೇ ಸೇಮ್ ಸಿಂಬಾಲನ್ನು ನಾವು ಈ ಕೆಳಗಿನ ಚಿತ್ರಗಳಲ್ಲಿ ನೋಡೋಣ. ಈಗ ನೀವು ಕನ್ನಡಿಯಾಗಿ ನೋಡಿದ್ರಲ್ಲ, ಕನ್ನಡಿಯಾಗಿ ನೋಡಿದಾಗ ಆಪ್ಷನ್ ಯಾವುದು ಬಂತು? ಆಪ್ಷನ್ ಸಿ. ಕನ್ನಡಿ ಒಳಗೆ ನೋಡಿದಾಗ ನಮ್ಗೆ ನೇರವಾಗಿ ಪ್ರತಿಬಿಂಬ ಏನಾಗುತ್ತೆ, ಇದರಲ್ಲಿ ಇದು ಉಲ್ಟಾ ಆಗುತ್ತೆ, ಅದ್ರ ಸಿಂಬಲ್ಗಳು ಸ್ವಲ್ಪ ಉಲ್ಟಾ ಪಲ್ಟಾ ಬರ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿ ಈ ಚಿತ್ರದೊಳಗೆ ಚಿತ್ರವನ್ನು ನೋಡ್ರಿ ಯಾವ ರೀತಿ ಆಗ್ತಿದೆ ಅಂತೇಳಿ. ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡಿಯೊಳಗೆ ನೋಡ್ರಿ, ನಿಮ್ಗೆ ಚಿತ್ರ ಕ್ಲಿಯರಾಗಿ ಕಾಣುತ್ತೆ. ಯಾವುದು ಆಪ್ಷನ್ ಅನ್ನೋದು ನಿಮಗೆ ಕ್ಲಿಯರಾಗಿ ಗೋಚರಿಸುತ್ತೆ. ವಿದ್ಯಾರ್ಥಿಗಳೇ, ಕನ್ನಡಿಯಲ್ಲಿ ನೋಡೋದ್ರ ಜೊತೆಗೆ ಇಲ್ಲಿ ನೀವು ಗುರುತಿಸ್ಬೋದು, ಇದೇ ಉಲ್ಟಾ ಆಗಿರುತ್ತೆ ನೋಡ್ರಿ. ಇಲ್ಲಿ ಮುಖ ಇತ್ತು, ಎಲ್ಲದಕ್ಕೂ ಸೇಮ್ ಇದೆ. ಸೇಮ್ ಇದ್ದಿಂದ ಇಲ್ಲಿ ಒಳಗಿರುವಂಥ ಟಿಕ್ಕಿಗಳು ನೋಡ್ಕೊಳ್ಳಿ.
ನೋಡಿ ಇಲ್ಲಿ 2 ಇವೆ, ಇಲ್ಲಿ 3 ಇದೆ, ಇಲ್ಲಿಯೂ 3 ಇದೆ, ಇಲ್ಲಿ 3 ಇಲ್ಲಿ 3 ಇದೆ. ಆದರೆ ನಾವು ಕನ್ನಡಿಯಲ್ಲಿ ನೋಡಿದಾಗ ಏನಾಗುತ್ತೆ, ಈ ಮ್ಯಾಗಿಂದು ಕೆಳಗೆ ಹೋಗಿರುತ್ತೆ, ಕೆಳಗಿದ್ದು ಮ್ಯಾಲೆ ಬಂದಿರುತ್ತೆ, ಹೌದಲ್ವಾ? ಆದ್ದರಿಂದ ನಮ್ಗೆ ಯಾವ್ದು ಬರ್ತಿದ್ದೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.